ಯಾಕಂದ್ರೆ ಇವತ್ತು ಒಂದು ಕಡೆ ಅವ್ರ ಚರ್ಚೆ ಏನಾಗ್ತಾ ಇದೆ, ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಅವರಿಗೆ ಇವತ್ತು ಅವ್ರಿಗೇನು ಮಂತ್ರಿ ಕೊಟ್ಟಿದ್ದಾರೆ, ನಗರಾಭಿವೃದ್ಧಿ ಮಂತ್ರಿ ಕೊಟ್ಟಿದ್ದಾರೆ. ನಗರಾಭಿವೃದ್ಧಿ ಮಂತ್ರಿ ಆದಮೇಲೆ ಕೆಲವು ಮಂದಿ ಅಂತ ಪತ್ರಗಳು ಬರ್ದಾರ. ಇವ್ರಿಗೆ ನಗರಾಭಿವೃದ್ಧಿ ಮಂತ್ರಿ ಕೊಟ್ಟಿದ್ದು ಸರಿಯಲ್ಲ ಅನ್ನಂತ ಪತ್ರವನ್ನು ಕೂಡ ಒಂದು ಕಡೆ ಬರೆಯಂತ ಕೆಲಸ ಮಾಡಿದಾರ. ಬಹುಶಃ ಅವ್ರು ಕೊಟ್ಟಿರೋದು ತಪ್ಪು, ಅವ್ರು ಕೊಟ್ಟಿರೋದು ರೈಟು, ಅದ್ರ ಬಗ್ಗೆ ನಾನು ಡಿಬೇಟ್ ಮಾಡಕ್ ಹೋಗಲ್ಲ. ಆದರೆ ಅವ್ರ ಪಾರ್ಟಿಯಲ್ಲಿ ಇದ್ದಂಥವ್ರೆ ಕೆಲವು ಮಂದಿ ಸೇರಿಕೊಂಡು ಏನು ಯತೀಂದ್ರ ಸಿದ್ದರಾಮಯ್ಯವರಿಗೆ ನಗರಾಭಿವೃದ್ಧಿ ಮಂತ್ರಿಗಳು ಏನು ಕೊಟ್ಟಿದ್ದಾರೋ ಅದು ತಪ್ಪು ಅನ್ನಂಥದ್ದು, ಅದು ಕೊಟ್ಟಿರೋದಂತ ಸರಿಯಿಲ್ಲ ಅನ್ನಂಥದ್ದು ಕೂಡ ಅವ್ರು ಏನು ವಿಷಯವನ್ನು ಉಲ್ಲೇಖನ ಮಾಡಿ ಪತ್ರವನ್ನು ಬರೆದಿದ್ದಾರೋ ಅವ್ರ ಪಾರ್ಟಿಯಲ್ಲಿ ಇದ್ದಂಥವ್ರೆ ಒಂದು ಷಡ್ಯಂತ್ರ ಮಾಡೋಂಥ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಬಹುಶಃ ಇವೆಲ್ಲ ನೋಡಿದಂಥ ಟೈಮಲ್ಲಿ ನನ್ನ ವೈಯಕ್ತಿಕವಾಗಿ ಯತೀಂದ್ರ ಅವರಿಗೆ ಏನು ನಗರಾಭಿವೃದ್ಧಿ ಮಂತ್ರಿಯಾಗಿ ಅವರು ಏನು ಪ್ರಮಾಣ ವಚನ ಸ್ವೀಕಾರ ಮಾಡಿದಾರೋ ಅದನ್ನ ನನ್ನ ತಪ್ಪಂದೇಳಿ ನಾನು ವಾದಿಸ್ತೀನಿ. ಯಾಕಂದ್ರೆ ನಾನು ಯಾವತ್ತಿದ್ರೂ ಕೂಡ ಸಿದ್ದರಾಮಯ್ಯರನ್ನ ವಿರುದ್ಧವಾಗಿ ರಾಜಕಾರಣದಲ್ಲಿ ನಾನು ಭಾಳಷ್ಟು ಸಾರಿ ಅವ್ರ ವಿರುದ್ಧ ನಿಂತಿದ್ದೀನಿ. ಅವ್ರಿಗೆ ಒಳ್ಳೆ ಕೆಲಸ ಮಾಡಿದಂಥ ಟೈಮಲ್ಲಿ ಇಲ್ಲ ರೀ ಒಳ್ಳೆ ಕೆಲಸ ಮಾಡಿದಾರೆ ಅಂತೇಳಿ ಭಾಳಷ್ಟು ಸಾರಿ ಹೇಳಿದ್ದೀನಿ. ತಪ್ಪು ಮಾಡಿದಂಥ ಟೈಮಲ್ಲಿ ಕೂಡ ತಪ್ಪು ಮಾಡಿದಿರಿ ಅನ್ನೋಂಥ ಮಾತನ್ನು ಕೂಡ ಹೇಳಿದ್ದೀನಿ. ಇವತ್ತು ಕೂಡ ಸರ್ಕಾರ ಏನು ಇವತ್ತು ಯತೀಂದ್ರ ಸಿದ್ದರಾಮಯ್ಯವರಿಗೆ ಏನು ನಗರಾಭಿವೃದ್ಧಿ ಮಂತ್ರಿಗಳೇನು ಕೊಟ್ಟಿದ್ದಾರೋ ಅದು ತಪ್ಪು ಅನ್ನೋಂಥ ಮಾತು ಇವತ್ತು ಕೂಡ ನಾನು ಹೇಳ್ತೀನಿ. ಯಾಕಂದರೆ ಬಹುಶಃ ಅವರು ತಂದೆಯವರಾದಂಥ ಮಾಜಿ ಮುಖ್ಯಮಂತ್ರಿಗಳು ಮೂಡ ಹಗರಣದಲ್ಲಿ ಅವರಿದ್ದಾರ. ಈ ಮೂಡ ಹಗರಣದಲ್ಲಿ ಇದ್ದಂಥ ಟೈಮಲ್ಲಿ ಅದ್ರ ಸಂಬಂಧಪಟ್ಟಿದಂತೆ ಮಂತ್ರಿಗಳಾದಂಥ ಯತೀಂದ್ರ ಸಿದ್ದರಾಮಯ್ಯರು ಮಾಡ್ತಾರೆ ಅಂದ್ರಿಗಿನ ಅಲ್ಲಿ ಕಾನ್ಸ್ಪಿರಸಿ ಆಗಲ್ಲ ಅನ್ನೋಂಥ ಪ್ರಶ್ನೆಯನ್ನು ಕೂಡ ಕೇಳಬೇಕಾಗುತ್ತೆ. ಯಾಕಂದ್ರೆ ನಾವು ಸಂವಿಧಾನದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡೋಂಥ ಟೈಮಲ್ಲಿ ನಾವು ಇವತ್ತು ಸಂವಿಧಾನದ ಮೇಲೆ ಪ್ರಮಾಣ ವಚನ ಸ್ವೀಕಾರ ಮಾಡೋಂಥ ಟೈಮಲ್ಲಿ ನಾವು ಕಾಯ ವಾಚ ಮನಸ್ಸದಿಂದ ಕೆಲಸ ಮಾಡ್ತೀವಿ ಅಂದರೆ ಪ್ರಮಾಣ ವಚನ ಸ್ವೀಕಾರ ಮಾಡಿದಂಥ ಟೈಮಲ್ಲಿ ಅವರೇ ಹಗರಣದಲ್ಲಿದ್ದಂಥ ಟೈಮಲ್ಲಿ ಅದೇ ಖಾತೆಗೆ ಸಂಬಂಧಪಟ್ಟಿದಂಥ ಮುಖ್ಯಮಂತ್ರಿಗಳು ಆದಂಥ ಮಗ ಯತೀಂದ್ರ ಸಿದ್ದರಾಮಯ್ಯರಿಗೆ ಅವರು ಅದೇ ಇಲಾಖೆಯ ಮಂತ್ರಿ ಆಗಿರೋದಂಥ ತಪ್ಪು ಅನ್ನೋಂಥ ಮಾತನ್ನು ಕೂಡ ನಾನು ಹೇಳ್ತೀನಿ.